ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಪ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಏನಪ್ಪಾ ಕಾಣಿಸ್ತಾ ಇದೆ ಅಂದ್ರೆ, ಅದು ಬಿಗ್ ಬಾಸ್ ಮನೆಯ 3ನೇ ಕ್ಯಾಪ್ಟನ್ ಆದಂತ ಮಾಡುವವರಿಗೆ ಬಿಗ್ ಬಾಸ್ ಒಂದು ಅಧಿಕಾರ ನೀಡಿದ್ದಾರೆ. ಆ ಅಧಿಕಾರ ಏನಂದ್ರೆ, ಈ ಒಂದು ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಯಾರನ್ನೆಲ್ಲ ಹೊರಗಡೆ ಕಳಿಸ್ತೀರಾ ಅಂದ್ಬಿಟ್ಟು ನಾಮಿನೇಷನ್ ಅಲ್ಲಿ 6 ಕಂಟೆಸ್ಟೆಂಟ್ ಗಳ ಹೆಸರನ್ನ ತಗೊಬೇಕು ಅಂಡ್ 6 ಕಂಟೆಸ್ಟೆಂಟ್ ಗಳ ನಾಮಿನೇಷನ್ ಮಾಡಬೇಕು. ಕೇವಲ ನಾಮಿನೇಷನ್ ಮಾಡೋದಷ್ಟೇ ಅಲ್ಲ, ಬಿಗ್ ಬಾಸ್ ಅವರು ಇಲ್ಲೂ ಸಹ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಗೆ ಸಗಣಿ ನೀರು, ಚಿನ್ಮಿಣಿ, ಕೆಸರು ಮತ್ತೆ ತಣ್ಣೀರು, ಕಸ, ಕಪ್ಪು ನೀರನ್ನ ಕಳ್ಸಿಕೊಟ್ಟಿದ್ದಾರೆ 6 ಬಕೆಟ್ಗಳಲ್ಲಿ. ಸೊ ಈ ಒಂದು 6 ಬಕೆಟ್ಗಳಿಂದ ನೀರನ್ನ ಯಾವ ಪದಗಳಿಗೆ, ಆ ನೀರಿಗೆ ಯಾರು ಸೆಟ್ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ರೀಸನ್ ಹೇಳೋದ್ರ ಮೂಲಕ ಆ ಕಂಟೆಸ್ಟೆಂಟ್ ಗಳನ್ನ ಇಲ್ಲಿ ನಾಮಿನೇಷನ್ ಮಾಡಬೇಕು. ಕೇವಲ ಇದು ನಾಮಿನೇಷನ್ ವಿಚಾರವಾಗಿರೋ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅವ್ರ ತಲೆ ಮೇಲೆ ಕಸ ಸುರಿದಾಗ, ಇಲ್ಲ ಏನು ಸಗಣಿ ನೀರು ಸುರಿದಾಗ, ಇಲ್ಲ ಕಪ್ಪು ನೀರು ಸುರಿದಾಗ ಅವ್ರಿಗೆ ಟ್ರಿಗರ್ ಆಗಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರೋಸೆಸ್ ನಿಂದ ಯಾರನ್ನೆಲ್ಲ ನಾಮಿನೇಷನ್ ಮಾಡಿದಾರೆ ಮಾಡುವವರು ಟಾರ್ಗೆಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಮೊದಲಿಗೆ ಪ್ರೋಮೋದ ಬಗ್ಗೆ ನಾವು ಮಾತಾಡೋದಾದ್ರೆ, ಮೊದಲಿಗೆ ಪ್ರೋಮೋ ಪ್ರಾರಂಭವಾಗ್ತಾನೆ ಮಾಡುವವರು ಧ್ರುವಂತ್ ಅವರ ತಲೆ ಮೇಲೆ ಇಲ್ಲಿ ಸಗಣಿ ನೀರನ್ನ ಸುರಿತಾ ಇದ್ದಾರೆ. ಅಂಡ್ ಧ್ರುವಂತ್ ಅವ್ರ ಕಡೆಯಿಂದ ಯಾವ್ದು ಮಾತು ಬಂದಿರೋ ನಮಗೆ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇಲ್ಲ. 100% ಅಲ್ಲಿ ಧ್ರುವಂತ್ ಅವರು ಮಾತಾಡಿರ್ತಾರೆ. ಬಟ್ ಪ್ರೋಮೋನ ಮಟ್ಟಿಗೆ ಅಷ್ಟು ಹೈಲೈಟ್ ಆಗಿ ಏನು ಮಾತಾಡಿಲ್ವೇನೋ ಧ್ರುವಂತ್ ಅವರು. ಸೊ ಪ್ರೋಮೋದಲ್ಲಿ ನಮ್ಗೆ ಅವ್ರು ಧ್ರುವಂತ್ ಅವ್ರ ಕಡೆಯಿಂದ ಬರ್ತಾರೆ ಅಂತ ಮಾತುಗಳು ಸಿಗ್ತಾ ಇಲ್ಲ. ಎರಡನೇ ವ್ಯಕ್ತಿಯಾಗಿ ನಾಮಿನೇಷನ್ ಅಲ್ಲಿ ಕರೆದಿರೋ ವ್ಯಕ್ತಿ ಯಾರಪ್ಪ ಅಂದ್ರೆ, ಇಲ್ಲಿ ಸುದಿ ಅವ್ರನ್ನ ಕರೆದಿದ್ದಾರೆ ಮಾಡುವವರು. ಸೊ ಸುದಿ ಅವರು ಮತ್ತೆ ಮಾಡುವವರ ವಿಚಾರದಲ್ಲಿ ಇಲ್ಲಿ ಮಾತುಕತೆ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಸುದಿ ಅವ್ರ ಕಡೆಯಿಂದ ಕೆಲವೊಂದು ಸ್ಟೇಟ್ಮೆಂಟ್ಸ್ ಬಂದಿದೆ ಅಂತಾನೆ ಹೇಳ್ಬೋದು. ಮೊದಲಿಗೆ ಇಲ್ಲಿ ಧ್ರುವಂತ್ ಅವ್ರ ವಿಚಾರ ತಗೊಂಡು ಸುದ್ದಿ ಅವ್ರು ಮಾತಾಡ್ತಾ ಇದ್ದಾರೆ. ಇವ್ರ ತಲೆಯಲ್ಲಿ ಸಗಣಿನೇ ಇರೋದು, ಅದಕ್ಕೇನೆ ಅವ್ರ ಸಗಣಿ ಅವ್ರ ತಲೆಯಲ್ಲಿ ತುಂಬಿಕೊಂಡಿದೆ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಯಾರ ವಿಚಾರ ಅಂದ್ರೆ ಧ್ರುವಂತ್ ಅವರ ವಿಚಾರ. ಇಲ್ಲಿ ಸುದ್ದಿ ಅವರು ಅವರ ಪರವಾಗಿ ಅವ್ರ ಸ್ಟ್ಯಾಂಡ್ ತಗೊಂಡು ಯಾಕೆ ಅವ್ರ ನಾಮಿನೇಷನ್ ಅಲ್ಲಿ ಇರಬಾರ್ದು, ಅಥವಾ ಮಾಡೋರು ಕೊಡ್ತಾರಂತ ಆ ಬಕೆಟ್ ನಲ್ಲಿ ಇರೋ ನೀರಿನ ಪದಕ್ಕೆ ಯಾಕೆ ನಾನು ಅರ್ಹ ಅಲ್ಲ ಅಂದ್ಬಿಟ್ಟು ಇವ್ರು ವಾದ ಮಾಡೋದ್ರ ಬದಲಿಗೆ ಇಲ್ಲಿ ಧ್ರುವಂತ್ ಅವ್ರ ಹೆಸರನ್ನ ತಗೊಂಡ್ಬಂದು ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮಾಡೋರ್ಗೆ. ಯಾಕೆ ಅಂದ್ರೆ, ಇಲ್ಲಿ ಮಾಡೋರ್ ಕ್ಯಾಪ್ಟನ್ ಆಗೋದಕ್ಕೆ ಕಾರಣ ಆದಂತ ಧ್ರುವಂತ್ಗೆ ನೀವು ಸಗಣಿ ನೀರು ಕೊಡ್ತಾ ಇದ್ರೆ, ಅದಕ್ಕೇನೆ ಸಗಣಿನೇ ತುಂಬಿಕೊಂಡಿರೋದು ಧ್ರುವಂತ್ ಮೈಂಡ್ ನಲ್ಲಿ. ಏನು ಮನೆಯಿಂದ ಒಂದು ಲವ್ ಅಂಡ್ ಸಪೋರ್ಟ್ ಅಂತ ಲೆಟರ್ ಬಂದಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಲೆಟರ್ ತ್ಯಾಗ ಮಾಡಿ ನೀವು ಕ್ಯಾಪ್ಟನ್ ಆಗೋದಕ್ಕೆ ರೀಸನ್ ಆದಂತ ವ್ಯಕ್ತಿ ಧ್ರುವಂತ್ ಅವರು. ಸೊ ಧ್ರುವಂತ್ ಅವ್ರನ್ನೇ ನೀವು ಇವಾಗ ನಾಮಿನೇಷನ್ ಮಾಡ್ತಾ ಇದ್ರೆ, ಸೊ ಹೌದು ನಿಜಾನೇ ಧ್ರುವಂತ್ ತಲೆಯಲ್ಲಿ ಸಗಣಿನೇ ತುಂಬಿಕೊಂಡಿರೋದು ಅನ್ನೋದ್ರ ಇಲ್ಲಿ ಮಾಡುವವರಿಗೆ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಧ್ರುವಂತ್ ಅವ್ರ ಒಂದು ವಿಚಾರ ತಗೊಂಡ್ಬಂದು. ಸೊ ಈ ಒಂದು ವಿಚಾರದಲ್ಲಿ ಮಾಡುವವ್ರ ಕಡೆಯಿಂದ ಬಂದಂತ ರಿಯಾಕ್ಷನ್ ಏನಪ್ಪಾ ಅಂದ್ರೆ, ಯಾರಿಗೆ ಏನ್ ಕೊಡ್ಬೇಕು ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತಿದೆ, ನೀವು ಸೈಲೆಂಟ್ ಆಗಿರಿ ಅನ್ನೋ ತರ ಸುದ್ದಿ ಅವ್ರಿಗೆ ಆನ್ಸರ್ ಮಾಡ್ತಾ ಇದಾರೆ. ಅಂಡ್ ಇದು ಸುದ್ದಿ ಅವ್ರ ಕಡೆಯಿಂದ ಬಂದಂತ ಮಾತೇನು ಅಂದ್ರೆ, ವೇಸ್ಟ್, ನಿನ್ನ ಹತ್ರ ಮಾತಾಡೋದೇ ವೇಸ್ಟ್, ಆಟ ಏನು ಅರ್ಥನೇ ಆಗಿಲ್ಲ ನಿನ್ಗೆ ಅನ್ನೋ ತರ ಮಾತಾಡ್ತಾ ಇದಾರೆ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಯಾರಾದ್ರೂ ವಿರುದ್ಧವಾಗಿ ನಿನ್ಗೆ ಆಟ ಗೊತ್ತಿಲ್ಲ, ನಿನ್ಗೆ ಆಟ ಆಡಕ್ ಬರಲ್ಲ ಅಂತ ಮಾತಾಡ್ತಾ ಇದಾರೆ ಅಂದ್ರೆ, ಅದು ನಾಮಿನೇಷನ್ ವಿಚಾರದಲ್ಲಿ ಅವ್ರಿಗೆ ಆಪೋಸಿಟ್ ಆಗಿ ಯಾರನ್ನ ಏನನ್ನ ಮಾತಾಡ್ತಾ ಇದಾರೆ, ಇಲ್ಲ ಅವ್ರ ಆಪೋಸಿಟ್ ಆಗಿ ಏನಾದ್ರು ನಡ್ಕೊಳ್ತಾ ಇದಾರೆ ಅಂದಾಗ ಈ ಮಾತು ಬರೋದು. ಕೇವಲ ಈ ಒಂದು ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ನಾವು ಎಪಿಸೋಡ್ ಗಳೆಲ್ಲ ನೋಡ್ಕೊಂಡು ಬೇರೆ ಸಂದರ್ಭಗಳು ಸಹ ಯಾರಾದ್ರೂ ಕಂಟೆಸ್ಟೆಂಟ್ ಇನ್ನೊಬ್ಬ ಕಂಟೆಸ್ಟೆಂಟ್ ವಿರುದ್ಧವಾಗಿ ನಾಮಿನೇಷನ್ ವಿಚಾರವಾಗಿ ಇಲ್ಲ ಬೇರೆ ವಿಚಾರವಾಗಿ ಮಾತಾಡ್ಬೇಕಾದ್ರೆ ಮೊದಲಿಗೆ ಅವ್ರ ಬಾಯಲ್ಲಿ ಬರುವಂತ ಆಟ ಏನಂದ್ರೆ, ನಿನ್ಗೆ ಈ ಟಾಸ್ಕ್ ಅರ್ಥನೇ ಆಗಿಲ್ಲ, ನಿನ್ಗೆ ಬಿಗ್ ಬಾಸ್ ಮನೇನೆ ಅರ್ಥ ಆಗಿಲ್ಲ, ನಿನ್ಗೆ ಇದು ಅರ್ಥನೇ ಆಗಿಲ್ಲ ಅನ್ನೋದೇ ಬರೋದು ಅವ್ರಿಗೆ ಕೊಂಡ್ರು ಕೊಡೋ ತರ. ಸೊ ಇಲ್ಲೂ ಸಹ ಅದೇ ಬರ್ತಾ ಇದೆ, ವೇಸ್ಟ್ ಆಫ್ ಟೈಮ್ ನಿನ್ನ ಹತ್ರ ಮಾತಾಡೋದು, ನಿನ್ ಮಾತಾಡೋದು ಸಹ ನಿನ್ಗೆ ಅರ್ಥ ಆಗೋದಿಲ್ಲ, ನಿನ್ಗೆ ಗೇಮ್ ಏನೇ ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು ಸುದ್ದಿ ಅವರು ಇಲ್ಲಿ ಯಾರಿಗೆ ಮಾಡೋರಿಗೆ ಅಂತ ಇದಾರೆ. ಅಂಡ್ ಮಾಡೋರ್ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ, ನನ್ಗೇನ್ ಹುಚ್ಚೇನಿಲ್ಲ ಅಷ್ಟು, ನನ್ಗೂ ಗೇಮ್ ಅರ್ಥ ಆಗುತ್ತೆ ಅನ್ನೋ ಮಾಡೋ ಕಡೆಯಿಂದ ಆನ್ಸರ್ ಬರ್ತಾ ಇದೆ. ಅಂಡ್ ಇಲ್ಲಿ ಸುಧೀರ್ ಅವ್ರ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅದೇನಪ್ಪಾ ಅಂದ್ರೆ, ಹುಚ್ಚಿರೋಕ್ಕೂ ಮೆದುಳು ಇರಬೇಕು, ನಿನ್ ಮೆದುಳೇ ಇಲ್ಲ ಅನ್ನೋ ತರ ಇಲ್ಲಿ ಮಾತಾಡ್ತಾರೆ. ಇಲ್ಲಿ ಸುದ್ದಿ ಅವ್ರ ಪರವಾಗಿ ಅವ್ರು ವಾದ ಮಾಡ್ಕೊಳ್ಳೋದು ಮಾತಾಡೋದು ತಪ್ಪೇನಲ್ಲ, ಅವ್ರ ಪರವಾಗಿ ಅವ್ರು ಮಾತಾಡ್ಕೊಳ್ಳೇಬೇಕು. ನಾಮಿನೇಷನ್ ವಿಚಾರ ಬಂದಾಗ ನಾನ್ ಯಾಕೆ ನಾಮಿನೇಷನ್ ಅಲ್ಲಿ ಇರಬಾರ್ದು, ಬಿಗ್ ಬಾಸ್ ನಲ್ಲಿ ಇರೋದಕ್ಕೆ ನನ್ಗೆ ಯಾಕೆ ಅರ್ಹತೆ ಇದೆ ಅಂತ ಸ್ಟ್ರಾಂಗ್ ಆಗಿರೋಂತ ರೀಸನ್ ಇಡ್ಬೇಕು, ಸ್ಟ್ರಾಂಗ್ ಆಗಿರೋಂತ ಕೌಂಟರ್ನ ಕೊಡಬೇಕು. ಸೊ ಆ ಒಂದು ಕೌಂಟರ್ ಕೊಡೋ ಸಂದರ್ಭದಲ್ಲಿ, ವಾದ ಮಾಡುವಂತ ಸಂದರ್ಭದಲ್ಲಿ ಒಂಚೂರು ಜಾಸ್ತಿ ಅತಿಯಾಗಿ ಮಾತುಗಳು ಆಗ್ಬಾರ್ದು. ಸುದ್ದಿ ಅವ್ರ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಅವ್ರ ಮಾತುಗಳೇ ಅವ್ರ ಸ್ಟ್ರಾಂಗ್ ಇದು, ಬಟ್ ಆ ಮಾತುಗಳೇ ಕೆಲವೊಂದ್ಸರಿ ಅವ್ರಿಗೆ ಬ್ಯಾಕ್ ಫೈರ್ ಆಗ್ಬಿಡುತ್ತೆ. ಇಲ್ಲಿ ಅದೇ ತರ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಪ್ರೋಮೋ ನೋಡಿದ್ರೆ. ಎಲ್ಲೋ ಒಂದ್ ಕಡೆ ಮಾಡೋರಿಗೆ ನಿಮ್ಗೆ ಮೆದುಳೇ ಇಲ್ಲ, ಮೆದುಳಿರ್ತಾರೆ, ಹುಚ್ಚೋರ್ ಆಗೋದು ಅನ್ನೋದು ಪರ್ಸನಲ್ ಸ್ಟೇಟ್ಮೆಂಟ್ ಆಗ್ಬಿಡುತ್ತೆ. ಸೊ ಎಲ್ಲೊಂದ್ ಕಡೆ ವಾದ ಮಾಡ್ಕೊಳ್ಳೋ ಬರದಲ್ಲಿ ನನ್ನೇ ನಾಮಿನೇಷನ್ ಮಾಡ್ಬಿಟ್ನಲ್ಲ, ನನ್ನ ತಲೆ ಮೇಲೆ ನೀರ್ ಸುರಿದ್ಬಿಟ್ನಲ್ಲ ಅನ್ನೋ ಒಂದು ವಿಚಾರದಲ್ಲಿ ಇಲ್ಲಿ ಸುದ್ದಿ ಅವರು ಅವ್ರ ಪರವಾಗಿ ಅವ್ರು ಮಾತಾಡ್ಕೊಳ್ಳೋ ಒಂದು ಬರದಲ್ಲಿ ಸ್ವಲ್ಪ ಪರ್ಸನಲ್ ಆಗಿ ಹೋಗ್ತಾ ಇದಾರೆ ಮಾಡೋರ್ ಮೇಲೆ ಅಂತಾನೆ ಹೇಳ್ಬೋದು. ಅಂಡ್ ನಾಮಿನೇಷನ್ ವಿಚಾರದಲ್ಲಿ ಒಬ್ಬರು ವಿರುದ್ಧವಾಗಿ ಒಬ್ರು ವಾದ ಮಾಡ್ಕೊಳ್ಳೋದು ತಪ್ಪೇ ಅಲ್ಲ. ಸೊ ಈ ಸುದ್ದಿ ಅವ್ರು ವಾದ ಮಾಡ್ಕೊಳ್ತಾರೆ, 100% ಕರೆಕ್ಟ್ ಇದೆ. ಬಟ್ ಆ ಒಂದು ವರ್ಡ್ಸ್ ನ ನೋಡ್ಕೊಂಡು ವಾದ ಮಾಡ್ಕೊಳ್ಬೇಕಾಯ್ತು ಅಷ್ಟೇನೆ. ಅಂಡ್ ಇಲ್ಲಿ ಮಾಡೋರು ಏನ್ ಹೇಳ್ತಾ ಇದಾರೆ, ನನ್ನ ಬಗ್ಗೆ ಹೇಳೋ ಅರ್ಹತೆನೂ ನಿನ್ಗೆ ಇಲ್ಲ ಅಂತ ಸುದ್ದಿ ಅವ್ರಿಗೆ ಹೇಳ್ತಾ ಇದಾರೆ. ಸೊ ಇದು ಮಾಡೋರ್ ಕಡೆಯಿಂದನೂ ಸ್ವಲ್ಪ ಜಾಸ್ತಿನೇ ಪರ್ಸನಲ್ ಆಯ್ತು ಅಂತಾನೆ ಹೇಳ್ಬೋದು. ನನ್ ಬಗ್ಗೆ ಮಾತಾಡೋ ರೇಂಜ್ ಸಹ ನೀನಿಲ್ಲ, ನನ್ ಬಗ್ಗೆ ಮಾತಾಡೋಷ್ಟು ಅರ್ಹತೆನೇ ನಿನ್ಗಿಲ್ಲ ಅಂತ ಸುದ್ದಿ ಅವ್ರಿಗೆ ಹೇಳೋದು ಕರೆಕ್ಟ್ ಅಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಬ್ರು ವಿರುದ್ಧ ಒಬ್ರು ಮಾತಾಡ್ಲೇಬೇಕು. ನಾಮಿನೇಷನ್ ವಿಚಾರ ಅಂತ ಬಂದಾಗ ಒಬ್ರು ವಿರುದ್ಧವಾಗಿ ಒಬ್ರು ವಾದ ಮಾಡ್ಕೊಳ್ಬೇಕು. ಇಲ್ಲಿ ಸುದ್ದಿ ಅವರು ಮಾತಾಡಿದ್ದು ತಪ್ಪಾದಾಗ ಮಾಡೋರು ಮಾತಾಡಿದ್ದು ಸಹ ತಪ್ಪಾಗಿ ಕಾಣುತ್ತೆ. ಸೊ ಮಾಡುವವರು ಸಹ ಏನು ಸುದ್ದಿ ಅವ್ರು ಟ್ರಿಗರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಮಾಡುವವ್ರನ್ನ
ಮಾಡೋರ್ನ ಎಂಕರೇಜ್ ಮಾಡಿ ಟ್ರಿಗರ್ ಮಾಡ್ಬೇಕು, ಇಲ್ಲಿ ಮಾಡೋರ್ ಕಡೆ ತಪ್ಪು ಮಾಡೋ ಪ್ರಯತ್ನ ಪಡ್ಬೇಕು ಅಂತ ಪದಗಳ ಬಾಳಿಕೆ ಮಾಡ್ತಾ ಇದ್ರೆ. ಸೊ ಆ ಒಂದು ವಿಚಾರದಲ್ಲಿ ಮಾಡೋರು ಸ್ವಲ್ಪ ಟ್ರಿಗರ್ ಆದಂಗೆ ಅನ್ಸ್ತಾ ಇದೆ. ಇಲ್ಲಿ ನಿಮ್ಗೆ ನನ್ನ ಬಗ್ಗೆ ಮಾತಾಡೋ ಅರ್ಹತೆ ಸಹ ಇಲ್ಲ, ನೀನ್ ನನ್ನ ಹತ್ರ ಮಾತಾಡ್ಲೇಬೇಡ ಅನ್ನೋ ತರ ಇಲ್ಲಿ ಉತ್ತರ ಕೊಡ್ತಾ ಇದಾರೆ. ಇಲ್ಲಿ ಸುದ್ದಿ ಅವ್ರ ಕಡೆಯಿಂದ ಹೌದೌದು ನಿಜ ನಿಜ ಅನ್ನೋ ತರ ಒಂಥರ ಕಿಂಡಲ್ ಮಾಡೋ ತರ ಬರುತ್ತಲ್ಲ, ಹೌದು ಹೌದು ಬಿಡು ಅನ್ನೋ ತರ ಆ ತರ ಇಲ್ಲಿ ರಿಯಾಕ್ಷನ್ ಬರ್ತಾ ಇದೆ. ಅಂಡ್ ನಂತರ ಇಲ್ಲಿ ಹೈಲೈಟ್ ಪ್ರೋಮೋದಲ್ಲಿ ನಮ್ಗೆ ಕಾಣಿಸಿಗೋದೇನಪ್ಪಾ ಅಂದ್ರೆ ಅದು ರಾಶಿಕಾ ವರ್ಸಸ್ ಮಾಡೋರ್ ಕಾಣಿಸಿಗ್ತಾರೆ. ಬಿಗ್ ಬಾಸ್ ಮನೆ ಕಸ ರಾಶಿಕಾ ಅಂದ್ಬಿಟ್ಟು ಇಲ್ಲಿ ಮಾಡೋರು ಹೇಳ್ತಾ ಇದಾರೆ. ಅಂಡ್ ರಾಶಿಕಾ ಅವರ ತಲೆ ಮೇಲೆ ಕಸನು ಸಹ ಸುರಿತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸಿಗ್ತಾ ಇದೆ. ಅಂಡ್ ರಾಶಿಕಾ ಅವ್ರ ಕಡೆಯಿಂದ ಇಲ್ಲಿ ಫುಲ್ ಐ ಪಿಚ್ ನಲ್ಲಿ ಐ ವಾಯ್ಸ್ ನಲ್ಲಿ ಸ್ವಲ್ಪ ಜೋರಾಗಿ ಮಾತು ಬರ್ತಾ ಇದೆ. ಕಸ ಅನ್ನೋದು ಕೊಟ್ಟಿರೋದಕ್ಕೆ ನನ್ಗೆ ಪ್ರಾಪರ್ ರೀಸನ್ ಕೊಡಿ ಅಂತ ಜೋರ್ ಕಿರ್ಚೋ ತರ ನಮ್ಗೆ ಪ್ರೋಮೋದಲ್ಲಿ ರಾಶಿಕಾ ಅವ್ರು ಕಾಣಿಸಿಗ್ತಾ ಇದಾರೆ. ಇಲ್ಲಿ ಮಾಡೋರು ಏನ್ ಹೇಳ್ತಾ ಇದಾರೆ ಅಂದ್ರೆ ಕೊಡ್ತೀನಿ ಇರಮ್ಮ ಕಸ ಅನ್ನೋದಕ್ಕೆ ಅಂತ ಕೇಳ್ಕೊಳ್ತಾ ಇದಾರೆ. ಅಂದ್ರೆ ಇಲ್ಲಿ ಈ ಒಂದು ಪ್ರೋಮೋ ಕಟ್ಟ ನಾವು ನೋಡೋದಾದ್ರೆ ಮಾಡೋರು ಮಾತಾಡೋದಕ್ಕೂ ರಾಶಿಕಾ ಅವ್ರು ಬಿಡ್ತಾ ಇಲ್ವೇನೋ ಅನ್ನೋ ತರ ಪ್ರೋಮೋದಲ್ಲಿ ನಮ್ಗೆ ಕಟ್ ಕಾಣಿಸ್ತಾ ಇದೆ. ಒಂದ್ ಸೀನ್ಸ್ ಆಗಿರ್ಬೋದು. ಯಾವ ತರ ಅಂದ್ರೆ ನನ್ ಕೊಡ್ತೀನಿ ಇರಮ್ಮ ರೀಸನ್, ನಾನು ಹೇಳ್ತೀನಿ ಇರಮ್ಮ ಅನ್ನೋದ್ರ ಇಲ್ಲಿ ಮಾಡೋರು ಮಾತಾಡ್ತಾ ಇದಾರೆ. ರಾಶಿಕಾ ಅವರು ನನ್ನ ಹೆಂಗ್ ಕಸ ಅನ್ಕೊಡ್ತೀಯ, ಬಿಗ್ ಬಾಸ್ ಮನೇಲಿ ನಾನ್ ಹೆಂಗ್ ಕಸ ಹಾಕ್ಬಿಡ್ತೀನಿ ಅಂತ ಜೋರಾಗಿ ವಾದ ಮಾಡ್ತಾ ಇದಾರೆ. ನನಗೆ ರೀಸನ್ ಕೊಡ್ಲೇಬೇಕು ನೀವು ಅನ್ನೋ ತರ ಕಿರ್ಚಾಡ್ತಾ ಇದಾರೆ. ಅಂಡ್ ಇಲ್ಲಿ ಮಾಡೋರ್ ಕಡೆಯಿಂದ ನನ್ಗೆ ರೀಸನ್ ಕೊಡ್ತೀನಿ ಇರೋ ಅಂತ ಹೇಳ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಒಂದು ಸಂದರ್ಭ ಕೊಟ್ರು ಇಲ್ಲ ಜೋರಾಗಿ ಟ್ರಿಗರ್ ಆಗ್ಬಿಟ್ರು ರಾಶಿಕಾ ಅವ್ರ ಅಂತ ನಮ್ಗೆ ಎಪಿಸೋಡ್ ನೋಡ್ಮೇಲೆ ಒಂದು ಕ್ಲಿಯರ್ ಆದಂತ ಕ್ಲಾರಿಟಿ ಬರುತ್ತೆ. ಅಂಡ್ ಇಲ್ಲಿ ರಾಶಿಕಾ ಅವ್ರಿಗೆ ಒಂದು ಪ್ರೋಸೆಸ್ ಮುಗ್ದಾದ್ಮೇಲೆ ಹೋಗಿ ಅಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ತೂ ಅಂತ ಹೋಗಿರ್ತಾರೆ. ಸೊ ಈ ತೂ ಅಂತ ಹೋಗಿಯೋದನ್ನ ಅಲ್ಲೇನೆ ಖಂಡನೆ ಮಾಡ್ತಾರೆ ಯಾರು ಮಾಡೋರು. ತೂಗಿ ಎಲ್ಲ ತಗೋಬೇಡಮ್ಮ ಅಂದ್ಬಿಟ್ಟು ರಾಶಿಕಾ ಅವ್ರಿಗೆ ಹೇಳ್ತಾರೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳ್ತಾರೆ, ತೂ ಎಲ್ಲ ನಮ್ಮ ಹತ್ರ ಇಟ್ಕೊಳ್ಳೋದು ಬರಬೇಡ ಅನ್ನೋ ತರನೇ ಸ್ಟ್ರಾಂಗ್ ಆಗಿ ಇಲ್ಲಿ ಮಾತಾಡ್ತಾರೆ ಯಾರು ಮಾಡೋರು. ಅಂಡ್ ತೂ ಅನ್ನೋ ತಪ್ಪು ಸಹನೂ ಆಗುತ್ತೆ. ಏನು ಮಾತಿನ ಬರದಲ್ಲಿ ಇಲ್ಲಾಂದ್ರೆ ಅವ್ರ ರೂಢಿ ಪ್ರಕಾರ ತೂ ಅನ್ನೋದು ಅವ್ರಿಗೆ ನಾರ್ಮಲ್ ಅನ್ಸ್ಬೋದು, ಕ್ಯಾಶುವಲ್ ಅನ್ಸ್ಬೋದು. ಬಟ್ ಎದುರಾಳಿ ವ್ಯಕ್ತಿ ಇರ್ತಾರಲ್ಲ ಅವ್ರು ತಗೊಳ್ಳೋರ್ಗೆ ಅಷ್ಟು ಕ್ಯಾಶುವಲ್ ಅನ್ಸಲ್ಲ, ಅಷ್ಟು ಕರೆಕ್ಟ್ ಅಂತ ಅನ್ಸಲ್ಲ. ತಗೊಳ್ಳೋ ವ್ಯಕ್ತಿ ಇದೆ ನನಗೆ ತೂ ಅಂತ ಇರಲ್ಲ ಅಂತ ಫೀಲಿಂಗ್ ಬರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ರಾಶಿಕಾ ಅವ್ರು ತೂ ಅಂದಾಗ ಮಾಡೋರ್ ಕಡೆಯಿಂದ ರಿಯಾಕ್ಷನ್ ಬರುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ಲಿ ಏನಪ್ಪಾ ಅಂದ್ರೆ ಪ್ರೋಮೋದ ಕೊನೆಯಲ್ಲಿ ನಮ್ಗೆ ಗಿಲ್ಲಿ ಅವ್ರು ಕಾಣಿಸಿಗ್ತಾರೆ. ಗಿಲ್ಲಿ ಅವ್ರ ಕಡೆಯಿಂದ ಏನ್ ಮಾತುಗಳು ಬರುತ್ತೆ ಅಂದ್ರೆ ಇಲ್ಲಿ ಯಾವಾಗ ರಾಶಿಕಾ ಅವ್ರು ಮಾಡೋರ್ಗೆ ತೂ ಅಂದ್ರು ಅಲ್ಲಿ ಏನಾದ್ರು ರೀಸನ್ ಕೊಟ್ಟಿರ್ಬೋದು, ಇಲ್ಲ ನನ್ ಕ್ಯಾಶುವಲ್ ತೂ ಅಂದ್ರೆ ಇಲ್ಲಾಂದ್ರೆ ಬಾಯಲ್ಲಿ ಏನೋ ಬಿದ್ದಿದೆ ಅದಕ್ಕೆ ತೂ ಅನ್ನೋ ತರ ಏನೋ ಮಾತಾಡಿದ್ರು. ಇಲ್ಲಾಂದ್ರೆ ಗಿಲ್ಲಿ ಅವರೇ ಬೇಕು ಅಂತ ಮಧ್ಯ ತೋರ್ಬಿಟ್ಟು ಇಲ್ಲಿ ರಾಶಿಕಾ ಅವ್ರಿಗೆ ಟಾಂಗ್ ಕೂಡ ಮಾತಾಡಿದ್ರು ಗೊತ್ತಿಲ್ಲ. ಎಪಿಸೋಡ್ ನೋಡಿ ನಮ್ಗೆ ಕ್ಲಾರಿಟಿ ಬರುತ್ತೆ. ಇಲ್ಲಿ ಗಿಲ್ಲಿ ಅವ್ರ ಕಡೆಯಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ ತೂಗಿ ತಗೋಬೇಡಮ್ಮ ಅಂತ ಇವ್ರು ಮಾಡೋರು ಹೇಳ್ದಾದ್ಮೇಲೆ ತೂ ಯಾಕಿಂಗ್ ಆಡ್ತೀಯ, ತೂ ಯಾಕಿಂಗ್ ಆಡ್ತಾ ಇದೆಯಾ ಅಂದ್ಬಿಟ್ಟು ರಾಶಿಕಾ ಅವ್ರಿಗೆ ಹೇಳ್ತಾರೆ ಯಾರು ಗಿಲ್ಲಿ ಅವರು. ಸೊ ಈ ಒಂದು ವಿಚಾರಕ್ಕೆ ರಾಶಿಕಾ ಅವ್ರಿಗೆ ಟ್ರಿಗರ್ ಆಗುತ್ತೆ. ತೂ ಅನ್ನೋ ವಿಚಾರಕ್ಕೆ ಮಾಡೋರು ರಿಯಾಕ್ಟ್ ಆಗ್ತಾ ಇದ್ರೆ ಮಧ್ಯ ತೋರ್ಬಿಟ್ಟು ಗಿಲ್ಲಿ ಯಾಕೆ ರಿಯಾಕ್ಟ್ ಆಗ್ತಾ ಇದೆ ಅಂದ್ಬಿಟ್ಟು ಗಿಲ್ಲಿ ನೀನ್ ಬಾಯಿ ಮುಚ್ಕೊಂಡಿರೋ ತೂ ಅಂದ್ಬಿಟ್ಟು ಮತ್ತೆ ಗಿಲ್ಲಿಗೆ ಹೋಗೋ ತರ ಇಲ್ಲಿ ಮಾತಾಡ್ತಾರೆ ಯಾರು ರಾಶಿಕಾ ಅವರು. ಸೊ ಈ ಒಂದು ವಿಚಾರಕ್ಕೆ ಮತ್ತೆ ತೂ ಅಂತಾರೆ. ಆ ಒಂದು ವಿಚಾರಕ್ಕೆ ಗಿಲ್ಲಿ ಕಡೆಯಿಂದ ಮತ್ತೆ ತೂ ಬಿಟ್ಬಿಡಂಗೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಗಿಲ್ಲಿ ಅವ್ರು ಸುಮ್ನೆ ಮಧ್ಯ ತೋರ್ಬಿಟ್ಟು ಟ್ರಿಗರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ರಾಶಿಕಾ ಅವ್ರೆ. ಇಲ್ಲಾಂದ್ರೆ ತೂ ಅಂದ್ರೆ ಯಾವ ತರ ಅನ್ಸ್ಬೋದು ಅಂದ್ಬಿಟ್ಟು ಏನಾದ್ರು ಬುದ್ಧಿ ಕಲ್ಸಂಗ್ ರಾಶಿಕಾ ಅವ್ರಿಗೆ ಆತರ ಅಂದ್ರ ಇಲ್ಲ ಅವಶ್ಯಕತೆ ಇಲ್ದಿರುವಂತ ಮ್ಯಾಟರ್ ನಲ್ಲಿ ಮಧ್ಯ ತೋರ್ಬಿಟ್ಟು ಗಿಲ್ಲಿ ಅವ್ರು ಮಾತಾಡಿದ್ದು ತಪ್ಪು ಅನ್ಸುತ್ತಾ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಈ ಒಂದು ಪ್ರೋಸೆಸ್ ನಲ್ಲಿ ಪ್ರೋಮೋ ಎಂಡಿಂಗ್ ನಲ್ಲಿ ರಾಶಿಕಾ ಅವ್ರು ಜೋರಾಗಿ ತೂ ಅಂತ ಆಡ್ತಾರೆ. ಅದು ಗಿಲ್ಲಿ ಅವ್ರ ವಿಚಾರದಲ್ಲಿ ಆಗಿರ್ಬೋದು, ಮಾಡೋರ್ ವಿಚಾರದಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟು ಜೋರಾಗಿ ತೂ ಅಂತ ನಾಲ್ಕು ಹೆಸರು ಅನ್ನಲ್ಲ. ಯಾವಾಗ ಗಿಲ್ಲಿ ಅವ್ರು ಬಂದು ಟ್ರಿಗರ್ ಮಾಡಿದ್ರು ಸೊ ಗಿಲ್ಲಿ ಅವ್ರಿಗೆ ಒಂಥರ ಟಾನ್ ಕೊಡೋತರ ಇಲ್ಲ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡೋ ತೂ ಅಂತ 4-5 ಸರಿ ಅಂತ ಇದ್ದಂಗೆ ಪ್ರೋಮೋನ ಎಂಡಿಂಗ್ ನಲ್ಲಿ ನಮ್ಗೆ ಕಾಣಿಸಿಗುತ್ತೆ. ಅಂಡ್ ಈ ಒಂದು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಕೇವಲ ಏನು ಧ್ರುವಂತವ್ರ ಆಗಿರ್ಬೋದು, ಇಲ್ಲ ಅಂದ್ರೆ ಸುದ್ದಿ ಅವ್ರಾಗಿರ್ಬೋದು, ರಾಶಿಕಾ ಅವ್ರಾಗಿರ್ಬೋದು ಇಷ್ಟೇ ಅಲ್ಲ, ಉಳಿದಂತ 3 ಕಂಟೆಸ್ಟೆಂಟ್ ಗಳು ಯಾರು ಅಂದ್ರೆ ಅವ್ರು ಅಶ್ವಿನಿ ಗೌಡ ಅವ್ರು ಇದಾರೆ, ಮತ್ತೆ ರಕ್ಷಿತಾ ಅವ್ರು ಇದಾರೆ, ಮತ್ತೆ ಜಾನ್ವಿ ಅವ್ರು ಇದಾರೆ. ಸೊ ಈ 3 ಕಂಟೆಸ್ಟೆಂಟ್ ಗಳು ಸಹ ಈ ಒಂದು ವಾರಕ್ಕೆ ನಾಮಿನೇಷನ್ ಆಗಿದ್ದಾರೆ. ಸೊ ಈ 6 ಕಂಟೆಸ್ಟೆಂಟ್ ಗಳ ಜೊತೆಗೆ ಈಗಾಗಲೇ ಏನು ಸುದೀಪ್ ಸರ್ ಇಂದ ಡೈರೆಕ್ಟ್ ಆಗಿ ಈ ಒಂದು ವಾರ ನಾಮಿನೇಷನ್ ಆಗಿರುವಂತ ರಿಷಾ ಅವರು ಸಹ ಇದ್ದಾರೆ. ಈ 7 ಕಂಟೆಸ್ಟೆಂಟ್ ಗಳ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಈ ಒಂದು ವಾರ ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಇವಾಗ ಸೇವ್ ಆಗಿರುವಂತ ಕಂಟೆಸ್ಟೆಂಟ್ ಗಳ ಪೈಕಿ ಯಾರಾದ್ರೂ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗುವಂತ ಕಂಟೆಸ್ಟೆಂಟ್ ಇದ್ರೆ ಯಾರು ಮಿಸ್ ಆಗಿದ್ದಾರೆ ಆ ಒಂದು ಎಲಿಮಿನೇಷನ್ ಇಂದ ಯಾವ ಒಬ್ಬ ಕಂಟೆಸ್ಟೆಂಟ್ ಈ ಒಂದು ವಾರದ ಎಲಿಮಿನೇಷನ್ ಅಲ್ಲಿ ಇರಬೇಕು ಆಯ್ತು ಅಂತ ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ನ ಒಂದು ಚಾನಲ್ಗೆ ಮಸ್ಟ್ ವಿಸಿಟ್ ಮಾಡಿ. ನನ್ನ ಒಂದು ಚಾನಲ್ ನಲ್ಲಿ ಎಪಿಸೋಡ್ಸ್ ನ ರಿವ್ಯೂ ಇರುತ್ತೆ, ಲೈವ್ ಅಪ್ಡೇಟ್ಸ್ ಇರುತ್ತೆ, ಫೋನ್ ರಿವ್ಯೂಸ್ ಇರುತ್ತೆ. ಅಂಡ್ ವೋಟಿಂಗ್ ಪರ್ಸೆಂಟೇಜ್ ನ ಕುರಿತಾಗಿ ಡೈಲಿ ವೋಟಿಂಗ್ ಅಪ್ಡೇಟ್ ಪರ್ಸೆಂಟೇಜ್ ಇರುತ್ತೆ. ಯಾರು ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಬಂದಿದೆ, ಯಾರು ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತ ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.